Good morning, students. Today, let us discuss about reporting evaluation results. ನನ್ಮೆಯ ವಿದ್ಯಾರ್ಥಿಗಳೇ, ಇಂದಿನ ದಿನ ಮೌಲ್ಯಮಾಪನದ ಫಲಿತಾಂಶವನ್ನು ವರದಿ ಮಾಡುವಿಕೆ ಎನ್ನುವಂತಹ ಪರಿಕಲ್ಪನೆಯ ಬಗೆಗೆ ಚರ್ಚೆ ಮಾಡುವ. ಮೌಲ್ಯಮಾಪನ ಬೋಧನಾ ಕಲಿಕಾ ಪ್ರಕ್ರಿಯೆಯ ಒಂದು ಅವಿಭಾಜ್ಯ ಅಂಗ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಮೌಲ್ಯಮಾಪನದ ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ಸಾಧನಗಳನ್ನು ಬಳಸಿಕೊಂಡು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಮೌಲ್ಯಮಾಪನದಿಂದ ದೊರೆಯುವಂತಹ ಮಾಹಿತಿ ಮತ್ತು ದತ್ತಾಂಶಗಳನ್ನು ವಿಶ್ಲೇಷಿಸಿ ಆಡಳಿತಗಾರರಿಗೆ ಫಲಿತಾಂಶವನ್ನು ವರದಿ ಮಾಡಬೇಕಾಗತ್ತೆ. ಪ್ರಮುಖವಾಗಿ ಫಲಿತಾಂಶವನ್ನು ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಮುಖ್ಯಸ್ಥರು, ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಗೆ ವರದಿ ಮಾಡಬೇಕಾಗತ್ತೆ. ಶಿಕ್ಷಕರು ಮೌಲ್ಯಮಾಪನದಿಂದ ದೊರೆತ ದತ್ತಾಂಶವನ್ನು ವಿದ್ಯಾರ್ಥಿಗಳಿಗೆ ಹಿಮ್ಮಾಹಿತಿಯನ್ನು ನೀಡಲಿಕ್ಕೆ, ಕಲಿಕಾ ತೊಂದರೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಹಾಗೂ ಪರಿಹಾರ ಬೋಧನಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಬಳಸಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಫಲಿತಾಂಶಗಳ ವರದಿ ಮಾಡುವಿಕೆ ನಮ್ಮ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. My dear students, evaluation is an inseparable part of teaching learning process. Education aims on all-round development of a pupil and not merely at imparting knowledge to him. In a formal education system, teaching learning process and the evaluation procedure go together. Reporting plays very significant role in the process of evaluation, and the main purpose of reporting is to provide clear information in relation to student academic achievement. Now, let us see the meaning of reporting evaluation results. Reporting refers to communicating the summary and interpretation of information about student learning to various people who require it. Second meaning, reporting evaluation results are forward documentation which are used to measure how well someone has performed. Thirdly, reporting evaluation result in a written document which describes the performance and progress of student. ವಿದ್ಯಾರ್ಥಿಗಳೇ, ವರದಿ ಮಾಡುವಿಕೆ ಅಂದರೆ ಮೌಲ್ಯಮಾಪನದ ಫಲಿತಾಂಶವನ್ನು ವರದಿ ಮಾಡುವಿಕೆ. ಇದರ ಅರ್ಥವನ್ನು ನಾವು ನೋಡುವುದಾದರೆ, ಮೌಲ್ಯಮಾಪನದ ಫಲಿತಾಂಶವನ್ನು ಅಪೇಕ್ಷಿಸಿದ ವ್ಯಕ್ತಿಗಳಿಗೆ ಸಂವಹನ ಮಾಡುವ ಪ್ರಕ್ರಿಯೆಯೇ ವರದಿ ಮಾಡುವಿಕೆ. ಎರಡನೆಯ ವ್ಯಾಖ್ಯೆ, ವಿದ್ಯಾರ್ಥಿಯು ಶಾಲೆಯಲ್ಲಿ ನಡೆಯುವ ವಿವಿಧ ಪರೀಕ್ಷೆಗಳಲ್ಲಿ ಎಷ್ಟರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾನೆ ಎಂಬುದನ್ನು ಔಪಚಾರಿಕವಾಗಿ ದಾಖಲೆ ಮಾಡಿಕೊಳ್ಳುವ ಕ್ರಮವೇ ಫಲಿತಾಂಶದ ವರದಿ ಮಾಡುವಿಕೆ. ಮತ್ತೊಂದು ವ್ಯಾಖ್ಯೆ, ವಿದ್ಯಾರ್ಥಿಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಪರೀಕ್ಷೆಗಳಲ್ಲಿ ತೋರಿದ ಸಾಧನೆ ಹಾಗೂ ಪ್ರಗತಿಯನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಹಾಗೂ ಇಲಾಖೆಗೆ ಬರಹದ ರೂಪದಲ್ಲಿ ತಿಳಿಸುವ ಪ್ರಕ್ರಿಯೆಯೇ ವರದಿ ಮಾಡುವಿಕೆ. So these are the different statements which gives the meaning of the term reporting evaluation results. Now, guidelines for reporting evaluation results. ಮೌಲ್ಯಮಾಪನದ ಫಲಿತಾಂಶವನ್ನು ವರದಿ ಮಾಡುವಂತಹ ಒಂದು ಕ್ರಮ, ಅದಕ್ಕೆ ಏನು ಮಾರ್ಗಸೂಚಿ ಇದೆ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. In order to maintain a proper report about the performance of the students,
or what we can say evaluation result. A particular procedure should be followed. There are certain guidelines we have to keep in mind while reporting evaluation or results. Without these guidelines, point number one, developing ಪ್ರೊಫಾರ್ಮಾ ಸೂಕ್ತವಾದಂತಹ ನಮೂನೆಯನ್ನು ಸಿದ್ಧಪಡಿಸುವಿಕೆ. By developing ಪ್ರೊಫಾರ್ಮಾ, so to say, a suitable or appropriate ಪ್ರೊಫಾರ್ಮಾ, we can collect information about the learner. It may be about learner profile, attendance, performance, habits, behavior and so on. ಸೂಕ್ತವಾದಂತಹ ನಮೂನೆಯನ್ನು ಸಿದ್ಧಪಡಿಸುವುದರ ಮೂಲಕ ಕಲಿಕಾರ್ಥಿಯ ಬಗೆಗೆ ನಾವು ಅವಶ್ಯಕವಾದಂತಹ ಮಾಹಿತಿಯನ್ನು ವರದಿ ಮಾಡಬಹುದು. ಅದರಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ವೈಯಕ್ತಿಕವಾದಂತಹ ಒಂದು ಶಾಲಾ ಜೀವನದ ಮಾಹಿತಿ, ಆತನ ಹಾಜರಾತಿ, ವಿದ್ಯಾರ್ಥಿಯ ಸಾಧನೆ, ವಿದ್ಯಾರ್ಥಿಯು ರೂಪಿಸಿಕೊಂಡಿರುವಂತಹ ಅಥವಾ ರೂಢಿಸಿಕೊಂಡಿರುವಂತಹ ಹವ್ಯಾಸಗಳು ಇನ್ನಿತರ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸೂಕ್ತ ನಮೂನೆಯನ್ನು ಸಿದ್ಧಪಡಿಸುವಿಕೆ. If we have developed an appropriate performer, we can collect required information in a systematic way. This is the first guideline. Second guideline is developing criteria, ಮಾನದಂಡವನ್ನು ಸಿದ್ಧಪಡಿಸುವಿಕೆ. So in order to report the evaluation result, what criteria should be followed? So here, after reporting, we will give grades to the performance of the students or different students according to their performance. So in giving grades, taking into consideration the performance of the students, so we have to follow certain criteria. ವಿದ್ಯಾರ್ಥಿಗಳಿಗೆ ಅವರ ಒಂದು ಶೈಕ್ಷಣಿಕ ಸಾಧನೆಗೆ ಅನುಗುಣವಾಗಿ ಶ್ರೇಣಿಯನ್ನು, ದರ್ಜೆಗಳನ್ನು ಕೊಡಬೇಕಾಗತ್ತೆ. ಸೊ ಈ ರೀತಿ ಶ್ರೇಣಿ ದರ್ಜೆಗಳನ್ನು ಕೊಡುವಾಗ ಯಾವ ಮಾನದಂಡಗಳನ್ನು ನಾವು ಅನುಸರಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಥರ್ಡ್ಲಿ, ಗ್ಯಾದರಿಂಗ್ ಇನ್ಫಾರ್ಮೇಷನ್, ಮಾಹಿತಿಯ ಸಂಗ್ರಹಣೆ. ಇಫ್ ವಿ ಹ್ಯಾವ್ ಡೆವಲಪ್ಡ್ ಅಪ್ರೋಪ್ರಿಯೇಟ್ ಪ್ರೊಫಾರ್ಮಾ and if we follow appropriate criteria, we can gather suitable and meaningful information about the students. ಸೊ ಇಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಒಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ನಾವು ಸೂಕ್ತವಾದಂತಹ ನಮೂನೆಯನ್ನು ಸಿದ್ಧಪಡಿಸಿದ್ದೇ ಆದರೆ, ಸೂಕ್ತವಾದಂತಹ ಮಾನದಂಡವನ್ನು ಸಿದ್ಧಪಡಿಸಿದ್ದೇ ಆದರೆ ಅವಶ್ಯಕವಾದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು ಬಹಳ ಸುಲಭ ಮತ್ತು ಸರಳವಾಗತ್ತೆ. ಸೊ ವಿ ಕ್ಯಾನ್ ಗ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದೇರ್ ಪ್ರೋಗ್ರೆಸ್ ಇನ್ ಡಿಫರೆಂಟ್ ಆಕ್ಟಿವಿಟೀಸ್, then their participation in various activities which are organized in the school, and we can collect information about their behavior at a different situation, that may be within the classroom or outside the classroom, and the discipline of the students, at the same time hobbies of the students. ಸೊ ನಾವು ಯಾವ ವಿಷಯದ ಬಗೆಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಬಹುದು ಅಂದರೆ ವಿದ್ಯಾರ್ಥಿಗಳ ಶೈಕ್ಷಣಿಕವಾದಂತಹ ಸಾಧನೆ, ಅಂದರೆ ಬೇರೆ ಬೇರೆ ವಿಷಯಗಳಲ್ಲಿ ವಿದ್ಯಾರ್ಥಿಯ ಪ್ರಗತಿ ಹೇಗಿದೆ, ಹಾಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಶಾಲೆಯಲ್ಲಿ ಸಂಘಟಿಸಬಹುದಾದಂತಹ ಹಲವಾರು ಸೃಜನಾತ್ಮಕ, ರಚನಾತ್ಮಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಯ ಭಾಗವಹಿಸುವಿಕೆ ಹೇಗಿದೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬಹುದು. ಹಾಗೆಯೇ ಬೇರೆ ಬೇರೆ ಸನ್ನಿವೇಶದಲ್ಲಿ, ಅಂದರೆ ತರಗತಿಯಲ್ಲಿ ಆಗಿರ್ಬೋದು, ಆಟದ ಮೈದಾನದಲ್ಲಿ ಆಗಿರಬಹುದು, ಅಥವಾ ಬೇರೆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಯ ವರ್ತನೆ ಹೇಗಿದೆ ಎನ್ನುವುದರ ಬಗೆಗೆ ಮಾಹಿತಿಯನ್ನು ನಾವು ಸಂಗ್ರಹಿಸಬಹುದು. ಹಾಗೆ ವಿದ್ಯಾರ್ಥಿಯ ಶಿಸ್ತಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬಹುದು. ಜೊತೆಗೆ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಜೀವನದಲ್ಲಿ ಯಾವ ಹವ್ಯಾಸಗಳನ್ನು ರೂಢಿಸಿಕೊಂಡಿದ್ದಾನೆ ಎಂಬುದರ ಮಾಹಿತಿಯನ್ನು ಸಂಗ್ರಹಿಸಬಹುದು. ದ ಫೋರ್ತ್ ಗೈಡ್ಲೈನ್ ಈಸ್ ಫೋಕಸಿಂಗ್ ಆನ್ ಸ್ಟೂಡೆಂಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸದತ್ತ ಗಮನ ಹರಿಸುವಿಕೆ. While reporting the evaluation result, what we have to give more importance that
we have to focus on the growth and development of the students, how a particular student is growing, how a particular student is having some kind of development or the progress. So that is most important thing, and the teacher is supposed to focus on these two important aspects. ಸೊ ಇಲ್ಲಿ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ವಿಕಾಸದತ್ತ ವಿಶೇಷವಾದಂತಹ ಗಮನವನ್ನು ಹರಿಸುವುದರ ಮೂಲಕ ನಾವು ಈ ಒಂದು ಫಲಿತಾಂಶದ ವರದಿಯನ್ನು ಮಾಡಬೇಕಾಗತ್ತೆ. ಶೈಕ್ಷಣಿಕವಾದಂತಹ ಪ್ರಕ್ರಿಯೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ನಿರಂತರವಾಗಿ ಸಾಗಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬೆಳವಣಿಗೆ ವಿಕಾಸ ಹೇಗೆ ಸಾಗ್ತಾ ಇದೆ ಎನ್ನುವುದನ್ನು ನಾವು ಗಮನ ಹರಿಸುವುದು ತುಂಬ ಅವಶ್ಯಕ. The fifth guideline is consideration of recent achievements. ವಿಶೇಷ ಸಾಧನೆಯ ಪರಿಗಣಿಸುವಿಕೆ ಅಂದರೆ ಇತ್ತೀಚೆಗೆ ವಿದ್ಯಾರ್ಥಿ ಏನನ್ನ ಸಾಧನೆ ಮಾಡಿದ್ದಾನೆ ಎನ್ನುವಂಥ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅಫ್ಕೋರ್ಸ್ ದ ಅಚೀವ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಮೇ ಡಿಫರ್ ಫ್ರಮ್ 1 year to another year or from 1 month to another month. So what we have to give more importance here, consider the recent achievement of the students. So that may counts a lot, and we can give special guidance to such students for even better achievement. ಸೊ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ತಿಂಗಳುಗಳಲ್ಲಿ ಅವರ ಒಂದು ಸಾಧನೆ ಭಿನ್ನವಾಗಿರುತ್ತೆ. ಸೊ ಇತ್ತೀಚೆಗೆ ಅವರ ಸಾಧನೆ ಏನಿದೆ ಅದನ್ನು ನಾವು ಗಮನ ಹರಿಸಿ ಅದಕ್ಕೆ ಅನುಗುಣವಾಗಿ ಇನ್ನು ಉತ್ತಮವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಫಾಲೋ ದಿಸ್ ಗೈಡ್ಲೈನ್ ಆಲ್ಸೋ. ದ ನೆಕ್ಸ್ಟ್ ಗೈಡ್ಲೈನ್ ಈಸ್ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಭಾಗವಹಿಸುವಿಕೆ. ಈ reporting evaluation results. In this particular process, what we expect usually, the students are supposed to involve in teaching learning process. Similarly, they are supposed to involve in the evaluation process also. ವಿದ್ಯಾರ್ಥಿಗಳು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ನಾವೆಲ್ಲ ಬಯಸ್ತೇವೆ. ಅದರ ಜೊತೆಗೆ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿಯೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಬೇಕಾಗತ್ತೆ. Then, next guideline is organization of information, ಮಾಹಿತಿಯ ಸಂಘಟನೆ. So we have got information about the progress of the students, the behavior of the students, or the discipline of the students, or some other extraordinary talents of the students. After gathering the information, it is very essential to organize the gathered information or the collected information in a meaningful manner, because we have to give proper report. So in order to prepare a suitable and perfect report, we have to organize the information in a systematic way. ಏಕೆಂದರೆ ಒಂದು ಸೂಕ್ತವಾದಂತಹ ವರದಿಯನ್ನು ಸಿದ್ಧಪಡಿಸಬೇಕಾದರೆ ನಾವು ಸಂಗ್ರಹಿಸಿದಂತಹ ಮಾಹಿತಿಯನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಸಂಘಟಿಸಬೇಕಾಗತ್ತೆ. Then after that, interpretation ಅಂದರೆ ಮಾಹಿತಿಯ ವಿಶ್ಲೇಷಣೆ. After organizing the information, so we have to analyze the data or the results of the students. ವಿದ್ಯಾರ್ಥಿಯ ಒಂದು ಫಲಿತಾಂಶ, ಅವರ ಸಾಧನೆ ಹೇಗಿದೆ ಎನ್ನುವುದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅಲ್ಲಿ ವಿಶ್ಲೇಷಣೆ ಮಾಡುವಾಗಲೂ ಕೂಡ ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ. Then after the interpretation, communicating in the sense, whatever the information we have gathered, whatever report we have prepared. So we have prepared the report on the basis of the information whatever gathered or we have collected regarding different aspects of the students. So that should be communicated. So that should be communicated among the students or the parents, administrators, or even department or even management. ಸೊ ಇಲ್ಲಿ ನಾವು ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಒಂದು ವರದಿಯನ್ನು ಸಿದ್ಧಪಡಿಸಬೇಕಾಗತ್ತೆ. ವರದಿಯನ್ನು ಸಿದ್ಧಪಡಿಸಿದ ಮೇಲೆ ಅದನ್ನು ಸಂವಹನ ಮಾಡಬೇಕಾಗತ್ತೆ. ಅದು ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅಥವಾ ಪೋಷಕರಿಗೆ, ಅಥವಾ ಹೆಡ್ ಮಾಸ್ಟರಿಗೆ, ಅಥವಾ ಆಡಳಿತಗಾರರಿಗೆ, ಅಥವಾ ಆಡಳಿತ ಮಂಡಳಿಗೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳಿಗೆ ನಾವು ಅದನ್ನು ವರದಿ ಮಾಡಬೇಕಾಗತ್ತೆ, ಸಂವಹನ ಮಾಡಬೇಕಾಗತ್ತೆ. ದೆನ್ ಕೊನೆಯದಾಗಿ ಪ್ರೊವೈಡಿಂಗ್ ಫೀಡ್ಬ್ಯಾಕ್, ಹಿಮ್ಮಾಹಿತಿ ಪಡೆಯುವಿಕೆ ಅಥವಾ ನೀಡುವಿಕೆ. ಸೊ ಆಫ್ಟರ್ ರಿಪೋರ್ಟಿಂಗ್ ದ ಇವ್ಯಾಲ್ಯೂಯೇಷನ್ ರಿಸಲ್ಟ್, ವಿ ಕ್ಯಾನ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್, ವಿ ಕ್ಯಾನ್ ಗೆಟ್ ಫೀಡ್ಬ್ಯಾಕ್ ಫ್ರಮ್ ದ ಪೇರೆಂಟ್ಸ್. Okay, later
it is very essential to collecting all these suggestions or the feedback. We have to give suitable feedback to the students in order to improve their performance, in order to improve their result in the next examination or the next academic year or in the next task. So in this regard, the providing feedback is also one of the most important guidelines while reporting evaluation results. So my dear students, these are the important guidelines that we have to keep in mind while reporting evaluation result. Then, which are the tools usually we can use here in order to maintain or report the evaluation result? Generally, we can say that the tools that we can use: a result sheet, progress card, cumulative card, and analytical records. These are the some of the important tools. ನಾವು ವಿದ್ಯಾರ್ಥಿಗಳ ಫಲಿತಾಂಶದ ವರದಿಯನ್ನು ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಸಿದ್ಧಪಡಿಸಬೇಕಾದರೆ ಯಾವ ಯಾವ ಸಾಧನಗಳನ್ನು ನಾವು ಇಲ್ಲಿ ಬಳಕೆ ಮಾಡಿಕೊಳ್ಳಬಹುದು ಎಂದರೆ ಫಲಿತಾಂಶದ ಪಟ್ಟಿ, ದಟ್ ಇಸ್ ರಿಸಲ್ಟ್ ಶೀಟ್, ಪ್ರಗತಿ ದಾಖಲೆ, ಪ್ರೋಗ್ರೆಸ್ ರಿಪೋರ್ಟ್, ಸಂಚಲಿತ ದಾಖಲೆ, ಕ್ಯುಮ್ಯುಲೇಟಿವ್ ರೆಕಾರ್ಡ್ ಆ್ಯಂಡ್ ದೃಷ್ಟಾಂತ ದಾಖಲೆ, ಅನೆಕ್ಡೋಟಲ್ ರೆಕಾರ್ಡ್. ಸೊ ಈ ಪ್ರಮುಖ ಸಾಧನಗಳನ್ನು ಉಪಯೋಗಿಸಿಕೊಂಡು ನಾವು ಸೂಕ್ತವಾದಂತಹ ವರದಿಯನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯತೆ ಇದೆ. ನಾವು ಫ್ರೆಂಡ್ಸ್, why should we prepare report? Whom to we have to report? That is also another important aspect. ಯಾಕೆ ನಾವು ವರದಿಯನ್ನು ಸಿದ್ಧಪಡಿಸಬೇಕು? ಈ ವರದಿಯನ್ನು ಯಾರು ಅಪೇಕ್ಷಿಸ್ತಾರೆ, ಬಯಸ್ತಾರೆ? ಪ್ರಮುಖವಾಗಿ ಯಾವುದೇ ಒಂದು ಶೈಕ್ಷಣಿಕ ಸಾಧನೆಯ ಒಂದು ವರದಿಯನ್ನು, ಫಲಿತಾಂಶವನ್ನು ಹೆಚ್ಚಾಗಿ ಅಪೇಕ್ಷೆ ಪಡುವಂಥವರು ವಿದ್ಯಾರ್ಥಿಗಳು, ಪೋಷಕರು, ಮುಖ್ಯಸ್ಥರು, ಇಲಾಖೆ ಮತ್ತು ಆಡಳಿತ ಮಂಡಳಿ. ಸೊ ದೀಸ್ ಆರ್ ದ ಪೀಪಲ್ ಯೂಸ್ವಲಿ ರಿಕ್ವೈರ್ಡ್ ದ ರಿಪೋರ್ಟ್ ಆರ್ ದ ಇನ್ಫಾರ್ಮೇಷನ್ ಅಬೌಟ್ ದ ರಿಸಲ್ಟ್. ಆ್ಯಂಡ್ ದೀಸ್ ಪೀಪಲ್ ಆರ್ ಸ್ಟೂಡೆಂಟ್ಸ್, ಪೇರೆಂಟ್ಸ್, headmaster, department, administrator, or even management. So for these people, we have to provide the report of the result. That's why it is very, very essential to maintain reports regarding evaluation result. Now, let us see advantages of reporting evaluation results. Indeed, in our evaluation process, this reporting evaluation results helps in a different ways so that we can come to know with the help of all these points. It provides necessary feedback. ಅವಶ್ಯಕವಾದಂತಹ ಹಿಮ್ಮಾಹಿತಿಯನ್ನು ಇದು ನಮಗೆ ನೀಡುತ್ತೆ. It gives information about academic performance of the child. ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯ ಮಾಹಿತಿಯನ್ನು ಇದು ನೀಡುತ್ತದೆ. It is helpful to know the learning level of the student. ವಿದ್ಯಾರ್ಥಿಯ ಕಲಿಕಾ ಮಟ್ಟವನ್ನು ತಿಳಿಸಲು ಇದು ಸಹಾಯಕ. It is helpful to inform the parents about the progress of their children. ಪೋಷಕರಿಗೆ ಅವರ ಮಕ್ಕಳ ಪ್ರಗತಿಯನ್ನು ತಿಳಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. It is helpful to reward good grades. ಇಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಶ್ರೇಣಿಯನ್ನು, ದರ್ಜೆಗಳನ್ನು ನೀಡಲಿಕ್ಕೆ ಇದು ಸಹಾಯಕವಾಗುತ್ತೆ. It is helpful to students for self-assessment of their learning. ಇದು ವಿದ್ಯಾರ್ಥಿಗಳಿಗೆ ಸ್ವತಃ ಅವರ ಕಲಿಕೆಗೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಮಾಡಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. It represents a summary of a student's overall achievement. ಇದು ಒಬ್ಬ ವಿದ್ಯಾರ್ಥಿಯ ಎಲ್ಲ ಪ್ರಕಾರದ ಸಾಧನೆಯನ್ನು ಸಾರಾಂಶದ ರೂಪದಲ್ಲಿ ಪ್ರತಿನಿಧಿಸುತ್ತೆ. It is useful to identify learning difficulties. ಕಲಿಕಾ ತೊಂದರೆಗಳನ್ನು ಗುರುತಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. It is helpful to improve school results. ಶಾಲೆಯ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. It is helpful to improve teaching learning process. ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. It is helpful to develop good relationship between teachers and parents. ಶಿಕ್ಷಕರು ಮತ್ತು ಪೋಷಕರ ನಡುವೆ ಉತ್ತಮವಾದಂತಹ ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. Then at the same time, it is helpful to maintain qualitative education in the institution. ಶಾಲೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು
ನೀಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಸೇಸ್ ದ ಅಡ್ವಾಂಟೇಜಸ್ ಆರ್ ದ ಯೂಸಸ್ ಆಫ್ ರಿಪೋರ್ಟಿಂಗ್ evaluation result. Now let me give little bit information about limitations. Even though it is having so many advantages, it is not free from limitations. So here reporting evaluation result is having its own limitations. ಇದು ತನ್ನದೇ ಆದಂತಹ ಕೆಲವೊಂದು ಇತಿಮಿತಿಗಳನ್ನು ಹೊಂದಿದೆ. ಹಾಗಾದರೆ ಇಲ್ಲಿ ಕಂಡುಬರುವಂತಹ ಪ್ರಮುಖ ಇತಿಮಿತಿಗಳು ಏನು ಅಂದರೆ, ರಿಪೋರ್ಟಿಂಗ್ ಡಸ್ ನಾಟ್ ಕವರ್ ಆಲ್ ಕೈಂಡ್ಸ್ ಆಫ್ ಇನ್ಫಾರ್ಮೇಷನ್. ಇದು ವಿದ್ಯಾರ್ಥಿಗಳ ಸಾಮರ್ಥ್ಯದ ಸಂಪೂರ್ಣವಾದಂತಹ ಚಿತ್ರಣವನ್ನು ನೀಡುವುದಿಲ್ಲ. ಇಟ್ ಈಸ್ ಹ್ಯಾವಿಂಗ್ ಸಮ್ ಮೆಂಟಲ್ ಸ್ಟ್ರೆಸ್. ಇಟ್ ಗಿವ್ಸ್ ಮೆಂಟಲ್ ಸ್ಟ್ರೆಸ್. ಇದು ವಿದ್ಯಾರ್ಥಿಗಳಿಗೆ ಮಾನಸಿಕವಾದಂತಹ ಒತ್ತಡವನ್ನು ನೀಡುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಇಂಜೂರಿಯಸ್ ಟು ಸೆಲ್ಫ್ ಕಾನ್ಸೆಪ್ಟ್ ಆಫ್ ಲೋ ಅಚೀವಿಂಗ್ ಸ್ಟೂಡೆಂಟ್ಸ್. ಅಂದರೆ ಕಡಿಮೆ ಸಾಧನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಕೀಳರಿಮೆ ಭಾವನೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾದಂತಹ ಸಾಧನೆ ಅಲ್ಲ. ದೆನ್ ಇಟ್ ಈಸ್ ಸಬ್ಜೆಕ್ಟಿವ್ ಸಮ್ ಟೈಮ್. ಕೆಲವೊಮ್ಮೆ ಇದು ವ್ಯಕ್ತಿನಿಷ್ಠವಾಗಿರುತ್ತೆ. ದೆನ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಹೆಚ್ಚು ಸಮಯವನ್ನು ಇದು ತೆಗೆದುಕೊಳ್ಳುತ್ತದೆ. ಇಟ್ ಡಸ್ ನಾಟ್ ಪ್ರೊವೈಡ್ ಕಂಪ್ಲೀಟ್ ಫೀಚರ್ಸ್ ಆಫ್ ದ ಎಬಿಲಿಟೀಸ್ ಆಫ್ ಎ ಸ್ಟೂಡೆಂಟ್. ಈಗಾಗಲೇ ಹೇಳಿದ ಹಾಗೆ ಇದು ವಿದ್ಯಾರ್ಥಿಯ ಸಾಮರ್ಥ್ಯದ ಸಂಪೂರ್ಣವಾದಂಥ ಚಿತ್ರಣವನ್ನು ನೀಡುವುದಿಲ್ಲ. ಇಟ್ ಡಸ್ ನಾಟ್ ಇನ್ಸ್ಟಿಲ್ ಎ ಸೆನ್ಸ್ ಆಫ್ ಕಾಂಪಿಟೇಷನ್. ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮವಾದಂತಹ ಸ್ಪರ್ಧೆಗೆ ಇಲ್ಲಿ ಅವಕಾಶ ಇಲ್ಲ. ದೆನ್ ಲ್ಯಾಕ್ ಆಫ್ ಕೋಆಪರೇಷನ್ ಬಿಟ್ವೀನ್ ದ ಟೀಚರ್ಸ್. ಶಿಕ್ಷಕರ ನಡುವೆಯೇ ಅಸಹಕಾರ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. Then lack of cooperation between teachers and parents. ಶಿಕ್ಷಕರು ಮತ್ತು ಪೋಷಕರ ನಡುವೆಯೂ ಕೂಡ ಕೆಲವೊಮ್ಮೆ ಅಸಹಕಾರ ಕಂಡುಬರಬಹುದು. ದೆನ್ ಇಟ್ ಈಸ್ ನಾಟ್ ಆ್ಯನ್ ಅಕ್ಯುರೇಟ್ ರಿಪ್ರೆಸೆಂಟೇಷನ್ ಆಫ್ ದ ಪರ್ಫಾರ್ಮೆನ್ಸ್. ವಿದ್ಯಾರ್ಥಿಗಳ ಸಾಧನೆಯ ಖಚಿತವಾದಂತಹ ನಿಖರವಾದಂತಹ ಒಂದು ಅಂಶವನ್ನು ಮಾಹಿತಿಯನ್ನು ಇದು ಅಷ್ಟೇ ಒಂದು ವಸ್ತುನಿಷ್ಠವಾದಂತಹ ರೀತಿಯಲ್ಲಿ ನೀಡುತ್ತೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಸೊ ಇವಿಷ್ಟೆಲ್ಲ ಲಿಮಿಟೇಷನ್ಸ್ ಅಥವಾ ಇತಿಮಿತಿಗಳು ನಮಗೆ ಇಲ್ಲಿ ವರದಿ ಮಾಡುವಿಕೆಯಲ್ಲಿ ಕಂಡುಬರುವಂಥದ್ದು. ಸಾಮಾನ್ಯವಾಗಿ ದ ರಿಪೋರ್ಟಿಂಗ್ ಇವ್ಯಾಲ್ಯುಯೇಷನ್ ರಿಸಲ್ಟ್ is having all these limitations. Even though it is having these limitations, it is having some importance in our evaluation process. ಏನೇ ಇತಿಮಿತಿಗಳನ್ನು ಹೊಂದಿದ್ದರೂ ಕೂಡ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಇದು ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ. So in conclusion, I would like to say that reporting the evaluation results is an important step in documenting, finding and staying accountable to stakeholders. Hence, it is very important to report the evaluation result qualitatively and quantitatively. Reporting evaluation results plays very significant role in achieving instructional and educational objectives. ನಲ್ಮೆಯ ವಿದ್ಯಾರ್ಥಿಗಳೇ, ಮೌಲ್ಯಮಾಪನದ ಫಲಿತಾಂಶವನ್ನು ಕ್ರಮಬದ್ಧವಾಗಿ ವರದಿ ಮಾಡುವುದರಿಂದ ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಾಧನೆಯನ್ನು ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಇಲ್ಲಿ ನೀಡಬಹುದು. ಅಂದರೆ ವಿದ್ಯಾರ್ಥಿಗಳು ಇನ್ನು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡಲಿಕ್ಕೆ ನಾವು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ಇಲ್ಲಿ ದೊರೆಯುವಂತಹ ಮಾಹಿತಿಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಹಾಗೂ ಅಪೇಕ್ಷಿತವಾದಂತಹ ಮನೋಧೋರಣೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯವಾಗತ್ತೆ. ಅದರ ಜೊತೆಗೆ ಈ ಒಂದು ವರದಿಯನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ, ವ್ಯವಸ್ಥಿತವಾದಂತಹ ರೀತಿಯಲ್ಲಿ, ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನಾವು ವರದಿ ಮಾಡಿದ್ದೇ ಆದರೆ ಅದು ಶೈಕ್ಷಣಿಕ ಮತ್ತು ಬೋಧನಾ ಉದ್ದೇಶಗಳನ್ನು ಸಂಪೂರ್ಣವಾಗಿ ಸಾಧಿಸಲಿಕ್ಕೆ ಅಥವಾ ಈಡೇರಿಸಲಿಕ್ಕೆ ಸಹಾಯಕವಾಗತ್ತೆ. ಸೊ ಇಂಡೀಡ್ evaluation, it is one of the most important part of our teaching learning process. So here reporting plays, as I told you, very significant role in the process of evaluation, and on the basis of this report we can organize
different kind of programs or the learning activities in the classroom situation for the benefit of the students. So this kind of a report definitely helps in order to improve the performance of the students as well as the quality of education in the school. Thank you friends. Thank you very much.